ಒಬ್ಬ 5 ವರ್ಷದ ಬಾಲಕ ಅರಣ್ಯದಲ್ಲಿ ನಿಂತು ದೇವರನ್ನು ನೋಡಿದ. ಒಬ್ಬ ಅಸುರನ ಮಗ. ತಂದೆಯೇ ದೇವರಿಗೆ ಶತ್ರು ಆಗಿದ್ದರೂ ಭಗವಂತನಿಗೆ ಅತ್ಯಂತ ಪ್ರಿಯನಾದ. ಈ ಎರಡು ಕಥೆಗಳು ಒಂದು ಮಹಾ ಸತ್ಯವನ್ನು ಹೇಳುತ್ತವೆ. ಭಕ್ತಿ ಇದ್ದರೆ ದೇವರು ಸ್ವತಃ ಬರುತ್ತಾನೆ. ಇಂದು ನಾವು ಕೇಳೋದು ಭಕ್ತಿಯ ಪರಾಕಾಷ್ಠೆ ತೋರಿಸಿದ ಇಬ್ಬರು ಮಹಾಭಕ್ತರ ಕತೆ. ಆದರೆ ಅದಕ್ಕಿಂತ ಮೊದಲು ಹಿಂದಿನ ಭಾಗದಲ್ಲಿ ನಾವು ಏನು ತಿಳಿದುಕೊಂಡೆವು ಎಂಬುದನ್ನು ಸಣ್ಣದಾಗಿ ನೆನಪಿಸೋಣ. ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದು 18 ಮಹಾಪುರಾಣಗಳ ಮಹತ್ವ, ಸೃಷ್ಟಿಯ ಆರಂಭ, ಬ್ರಹ್ಮನ ಜನನ, ಪ್ರಳಯದ ರಹಸ್ಯ, ಮನ್ವಂತರಗಳ ಸತ್ಯ, ಕಲಿಯುಗದಲ್ಲಿ ನಾಮಸ್ಮರಣೆಯ ಮಹಿಮೆ. ಆ ಸಮಯದಲ್ಲಿ ಒಂದೇ ಒಂದು ಪರಮ ತತ್ವ ಇದ್ದಿತ್ತು, ಅವರೇ ಶ್ರೀಮನ್ ನಾರಾಯಣ. ಓಂ ನಮೋ ನಾರಾಯಣಾಯ. ಈ ಮಂತ್ರವು ಭಕ್ತಿಯನ್ನು ಜಾಗೃತಗೊಳಿಸುವ ಮಹಾಮಂತ್ರ. ಮುಂದೆ ಸಾಗುವ ಮುನ್ನ ಒಂದು ಸಣ್ಣ ವಿನಂತಿ. ಈ ದೈವಿಕ ಕಥೆಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇನ್ನಷ್ಟು ಜನರಿಗೆ ಈ ಜ್ಞಾನವನ್ನು ತಲುಪಿಸುತ್ತದೆ. ಮೊದಲ ಕತೆ, ಧ್ರುವನ ಅಚಲ ಭಕ್ತಿ. ಒಮ್ಮೆ ಸೂರ್ಯವಂಶದಲ್ಲಿ ಒಬ್ಬ ಮಹಾರಾಜ ಇದ್ದರು. ಅವರ ಹೆಸರು ಉತ್ತಾನಪಾದ. ಅವರಿಗೆ ಇಬ್ಬರು ರಾಣಿಯರು, ಸುನೀತಿ ಹಾಗೂ ಸುರುಚಿ. ಸುರುಚಿ ರಾಜನಿಗೆ ಬಹಳ ಪ್ರಿಯಳು. ಸುನೀತಿಯ ಮಗನ ಹೆಸರು ಧ್ರುವ. ಒಂದು ದಿನ ಅರಮನೆಯಲ್ಲಿ ಒಂದು ಘಟನೆ ನಡೆಯಿತು. ಒಂದು ದಿನ ಧ್ರುವ ತನ್ನ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಲು ಆಸೆಯಿಂದ ಬಂದ. ಆ ಸಮಯದಲ್ಲಿ ಸುರುಚಿ ಅವನನ್ನು ತಡೆಯುತ್ತಾ ಹೇಳಿದಳು, ನೀನು ನನ್ನ ಗರ್ಭದಲ್ಲಿ ಹುಟ್ಟಿಲ್ಲ. ದೇವರನ್ನು ಪೂಜಿಸಿ ನನ್ನ ಮಗನಾಗಿ ಹುಟ್ಟಿದಾಗ ಮಾತ್ರ ರಾಜನ ಮಡಿಲಲ್ಲಿ ಕುಳಿತುಕೊಳ್ಳಬಹುದು ಎಂದು. ಆ ಮಾತು ಧ್ರುವನ ಹೃದಯವನ್ನು ತುಂಬಾ ನೋಯಿಸಿತು. ಧ್ರುವ ತನ್ನ ತಾಯಿ ಸುನೀತಿಗೆ ಈ ವಿಷಯ ಹೇಳಿದ. ಸುನೀತಿ ಹೇಳಿದಳು, ನಿನ್ನ ನೋವನ್ನು ದೂರ ಮಾಡುವವರು ದೇವರು ಮಾತ್ರ ಎಂದು. ಆ ಮಾತನ್ನು ಕೇಳಿ ಧ್ರುವ ದೇವರನ್ನು ಹುಡುಕಲು ಅರಣ್ಯಕ್ಕೆ ಹೋಗಲು ನಿರ್ಧರಿಸಿದ. ಆ ಸಮಯದಲ್ಲಿ ನಾರದ ಮಹರ್ಷಿ ಅವನನ್ನು ಭೇಟಿ ಮಾಡಿದರು. ನಾರದರು ಕೇಳಿದರು, ನೀನಿನ್ನೂ ಬಾಲಕ, ಅರಣ್ಯದಲ್ಲಿ ತಪಸ್ಸು ಮಾಡುವುದು ಕಷ್ಟ. ಆದರೆ ಧ್ರುವನ ಉತ್ತರ, ನಾನು ದೇವರನ್ನು ನೋಡಲೇಬೇಕು. ಅವನ ಭಕ್ತಿ ಹಾಗೂ ಛಲ ಮೆಚ್ಚಿದ ನಾರದರು ಧ್ರುವನಿಗೆ ಒಂದು ಮಂತ್ರ ನೀಡಿದರು. ಓಂ ನಮೋ ಭಗವತೆ ವಾಸುದೇವಾಯ. ಅವರು ಧ್ಯಾನ ಮಾಡುವ ವಿಧಾನವನ್ನು ಕೂಡ ಕಲಿಸಿದರು. ಈ ಮಂತ್ರವನ್ನು ಜಪಿಸುತ್ತಾ ಧ್ರುವ ಕಠಿಣ ತಪಸ್ಸು ಮಾಡತೊಡಗಿದ. ಮೊದಲ ತಿಂಗಳು ಹಣ್ಣು ಮಾತ್ರ ತಿಂದ. 2ನೇ ತಿಂಗಳು ಎಲೆಗಳು ಮಾತ್ರ ತಿಂದ. 3ನೇ ತಿಂಗಳು ನೀರು ಮಾತ್ರ ಕುಡಿದ. 4ನೇ ತಿಂಗಳು ಗಾಳಿ ಮಾತ್ರ ಎಳೆದುಕೊಂಡ. ಅಂತಿಮವಾಗಿ ಅವನು ಒಂದು ಕಾಲಿನ ಮೇಲೆ ನಿಂತು ಧ್ಯಾನ ಮಾಡತೊಡಗಿದ. ಅವನ ತಪಸ್ಸು ಎಷ್ಟು ಶಕ್ತಿಯುತವಾಗಿತ್ತು ಅಂದರೆ ದೇವತೆಗಳಿಗೂ ಕೂಡ ಆಶ್ಚರ್ಯವಾಯಿತು. ದೇವತೆಗಳು ಯೋಚಿಸಿದರು, ಈ ಬಾಲಕನ ತಪಸ್ಸು ಇಷ್ಟು ಬಲವಾಗಿದ್ದರೆ ಬ್ರಹ್ಮಾಂಡದಲ್ಲಿ ಇದು ದೊಡ್ಡ ಬದಲಾವಣೆ ಆಗಬಹುದು ಎಂದು. ಹಾಗಾಗಿ ಅವರೆಲ್ಲರೂ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು, ಪ್ರಭು, ಈ ಬಾಲಕನ ಭಕ್ತಿಯನ್ನು ಸ್ವೀಕರಿಸಿ ಅವನಿಗೆ ದರ್ಶನ ಕೊಡಿ ಎಂದು. ಒಂದು ದಿನ ಧ್ರುವ ಗಾಢ ಧ್ಯಾನದಲ್ಲಿದ್ದ. ಅವನು ಮನಸ್ಸಿನಲ್ಲಿ ವಿಷ್ಣುವಿನ ರೂಪವನ್ನು ಧ್ಯಾನಿಸುತ್ತಿದ್ದ. ಆ ಸಮಯದಲ್ಲಿ ವಿಷ್ಣು ಗರುಡನ ಮೇಲೆ ಕುಳಿತು ಧ್ರುವನ ಮುಂದೆ ಪ್ರತ್ಯಕ್ಷರಾದರು. ಅವರ ರೂಪ ಅದ್ಭುತವಾಗಿತ್ತು. 4 ಕೈಗಳು, ಶಂಕು, ಚಕ್ರ, ಗದೆ ಮತ್ತು ಪದ್ಮ ಹಿಡಿದಿದ್ದರು. ದಿವ್ಯ ಕಿರೀಟ ಮತ್ತು ಆಭರಣಗಳು, ಪ್ರಕಾಶಮಾನವಾದ ದಿವ್ಯ ಕಾಂತಿ. ಆ ಬೆಳಕು ಅರಣ್ಯವನ್ನೇ ಪ್ರಕಾಶಮಯ ಮಾಡಿತು. ಆ ಸಮಯದಲ್ಲಿ ಧ್ರುವ ಇನ್ನೂ ಧ್ಯಾನದಲ್ಲೇ ಇದ್ದ. ಅವನು ಮನಸ್ಸಿನಲ್ಲಿ ಧ್ಯಾನಿಸುತ್ತಿದ್ದ ವಿಷ್ಣುವಿನ ರೂಪ ಏಕಾಏಕಿ ಮಾಯವಾಯಿತು. ಅವನಿಗೆ ಆಶ್ಚರ್ಯವಾಯಿತು. ಕಣ್ಣು ತೆರೆದು ನೋಡಿದಾಗ ಅವನ ಮುಂದೆ ವಿಷ್ಣು ಸ್ವತಃ ನಿಂತಿದ್ದರು. ಧ್ರುವ ಸಂತೋಷ ಮತ್ತು ಆಶ್ಚರ್ಯದಿಂದ ನಿಶ್ಚಲವಾಗಿ ನಿಂತ. ಅವನಿಗೆ ಮಾತನಾಡಲು ಕೂಡ ಸಾಧ್ಯವಾಗಲಿಲ್ಲ. ಧ್ರುವನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ವಿಷ್ಣು ತಮ್ಮ ಶಂಕುವನ್ನು ಧ್ರುವನ ಗಲ್ಲಕ್ಕೆ ಸ್ಪರ್ಶಿಸಿದರು. ಆ ಕ್ಷಣದಲ್ಲಿ ಧ್ರುವನಿಗೆ ದಿವ್ಯ ಜ್ಞಾನ ಬಂತು. ಅವನು ಸುಂದರವಾದ ಸ್ತೋತ್ರಗಳಿಂದ ವಿಷ್ಣುವನ್ನು ಸ್ತುತಿಸಿದ. ವಿಷ್ಣು ಸಂತೋಷಗೊಂಡು ಹೇಳಿದರು, ನಿನ್ನ ಭಕ್ತಿ ಅತ್ಯಂತ ಶುದ್ಧವಾಗಿದೆ. ನೀನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ತಪಸ್ಸು ಮಾಡಿದೆಯಾ? ನಾನು ನಿನಗೆ ಶಾಶ್ವತ ಸ್ಥಾನ ಕೊಡುತ್ತೇನೆ.
ವಿಷ್ಣು ಧ್ರುವನಿಗೆ ಆಶೀರ್ವಾದ ನೀಡಿದರು. ನೀನು ದೊಡ್ಡ ರಾಜನಾಗಿ ಆಡಳಿತ ಮಾಡುತ್ತೀಯ. ನಂತರ ಆಕಾಶದಲ್ಲಿ ಶಾಶ್ವತ ಸ್ಥಾನ ಪಡೆಯುತ್ತೀಯ. ಆ ಸ್ಥಾನವೇ ಧ್ರುವ ನಕ್ಷತ್ರ, ಅಂದರೆ ಪೋಲ್ ಸ್ಟಾರ್. ಅದು ಯಾವತ್ತೂ ಚಲಿಸದೆ ಸ್ಥಿರವಾಗಿ ಇರುತ್ತದೆ ಎಂದರು. ಇಂದಿಗೂ ನಾವು ಆಕಾಶದಲ್ಲಿ ನೋಡುವ ಧ್ರುವತಾರೆ, ಅದೇ ಆ ಬಾಲಭಕ್ತ ಧ್ರುವ. ಈ ಕತೆ ನಮಗೆ ನಿಜವಾದ ಭಕ್ತಿ ಇದ್ದರೆ ದೇವರು ಖಂಡಿತ ದರ್ಶನ ನೀಡುತ್ತಾರೆ. ವಯಸ್ಸು ಮುಖ್ಯವಲ್ಲ, ಭಕ್ತಿ ಮುಖ್ಯ. ಸಂಕಲ್ಪ ಇದ್ದರೆ ಅಸಾಧ್ಯವೂ ಕೂಡ ಸಾಧ್ಯ ಎಂದು ತಿಳಿಸುತ್ತದೆ. ಇನ್ನು ಎರಡನೇ ಕತೆ ಪ್ರಹ್ಲಾದನದು. ಒಂದು ಕಾಲದಲ್ಲಿ ಅಸುರ ರಾಜನಾದ ಹಿರಣ್ಯಕಶಿಪು ಇದ್ದ. ಅವನು ಭಾರಿ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡೆದುಕೊಂಡ. ಅವನು ಪಡೆದುಕೊಂಡ ವರಗಳು ಏನೆಂದರೆ, ಮನುಷ್ಯರಿಂದ ಸಾಯಬಾರದು, ಪ್ರಾಣಿಗಳಿಂದ ಸಾಯಬಾರದು, ಹಗಲಲ್ಲೂ ಸಾಯಬಾರದು, ರಾತ್ರಿಯಲ್ಲೂ ಸಾಯಬಾರದು, ಮನೆ ಒಳಗೆ ಸಾಯಬಾರದು, ಮನೆ ಹೊರಗೆ ಸಾಯಬಾರದು, ಭೂಮಿ ಮೇಲೆ ಸಾಯಬಾರದು, ಆಕಾಶದಲ್ಲೂ ಸಾಯಬಾರದು. ಈ ವರದಿಂದ ಅವನು ತುಂಬಾ ಅಹಂಕಾರಿಯಾದ. ಅವನು ಎಲ್ಲರಿಗೂ ಹೇಳಿದ, ನಾನೇ ದೇವರು, ಬೇರೆ ದೇವರು ಯಾರೂ ಇಲ್ಲ. ನನ್ನನ್ನೇ ದೇವರೆಂದು ಪೂಜಿಸಬೇಕು. ಬೇರೆ ದೇವರನ್ನು ಪೂಜಿಸಿದರೆ ಮರಣದಂಡನೆ ಎಂದು. ಹಿರಣ್ಯಕಶಿಪುವಿನ ಮಗನೇ ಪ್ರಹ್ಲಾದ. ಆದರೆ ಪ್ರಹ್ಲಾದ ಬಾಲ್ಯದಿಂದಲೇ ಮಹಾವಿಷ್ಣುವಿನ ದೊಡ್ಡ ಭಕ್ತನಾಗಿದ್ದ. ಅವನು ಸದಾ ಶ್ರೀ ವಿಷ್ಣು ನಾಮಜಪ ಮಾಡುತ್ತಿದ್ದ. ನಾರಾಯಣನಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಎಂದು ಎಲ್ಲರಿಗೂ ಹೇಳುತ್ತಿದ್ದ. ಇದು ಕೇಳಿ ಹಿರಣ್ಯಕಶಿಪು ತುಂಬಾ ಕೋಪಗೊಂಡ. ಪ್ರಹ್ಲಾದನನ್ನು ಗುರುಕುಲಕ್ಕೆ ಕಳಿಸಿದರು. ಅಲ್ಲಿ ಗುರುಗಳು ಅವನಿಗೆ ಹಿರಣ್ಯಕಶಿಪುವನ್ನು ದೇವರೆಂದು ಹೇಳಲು ಕಲಿಸಿದರು. ಆದರೆ ಪ್ರಹ್ಲಾದ ಮಾತ್ರ ಅಲ್ಲಿರುವ ಮಕ್ಕಳಿಗೂ ಕೂಡ ನಾರಾಯಣನ ನಾಮಜಪ ಮಾಡಿ ಅವರೇ ನಿಜವಾದ ದೇವರು, ನನ್ನ ತಂದೆ ಅಲ್ಲ ಎಂದು ಹೇಳಿಕೊಡುತ್ತಿದ್ದ. ಇದರಿಂದ ಹಿರಣ್ಯಕಶಿಪುವಿನ ಕೋಪ ನೆತ್ತಿಗೇರಿತು. ಮಗನನ್ನು ಬದಲಾಯಿಸಲು ಸಾಧ್ಯವಾಗದೆ ಅವನನ್ನು ಕೊಲ್ಲಲು ತೀರ್ಮಾನಿಸಿದ. ಹಿರಣ್ಯಕಶಿಪು ತನ್ನ ಮಗನನ್ನು ಹಲವು ಬಾರಿ ಕೊಲ್ಲಲು ಪ್ರಯತ್ನಿಸಿದ. ಅವನನ್ನು ಬೆಂಕಿಯಲ್ಲಿ ಹಾಕಿದರು. ಆದರೆ ವಿಷ್ಣುವಿನ ಕೃಪೆಯಿಂದ ಏನೂ ಆಗಲಿಲ್ಲ. ಆನೆಗಳಿಂದ ತುಳಿಸಿದರು, ಆದರೂ ಅವನು ಬದುಕಿದ. ಹಾವುಗಳಿಂದ ಕಚ್ಚಿಸಿದರು, ಆದರೂ ಅವನಿಗೆ ಏನೂ ಆಗಲಿಲ್ಲ. ಬೆಟ್ಟದಿಂದ ತಳ್ಳಿದರು, ಆದರೂ ದೇವರ ಕೃಪೆಯಿಂದ ಬದುಕುಳಿದ. ಒಂದು ದಿನ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದ, ನಿನ್ನ ವಿಷ್ಣು ಎಲ್ಲಿದ್ದಾನೆ? ಪ್ರಹ್ಲಾದ ಹೇಳಿದ, ಅವನು ಎಲ್ಲೆಡೆಯೂ ಇದ್ದಾನೆ. ಅದಕ್ಕೆ ಹಿರಣ್ಯಕಶಿಪು ಒಂದು ಕಂಬವನ್ನು ತೋರಿಸಿ ಕೇಳಿದ, ಈ ಕಂಬದಲ್ಲೂ ಇದ್ದಾನ? ಪ್ರಹ್ಲಾದ ಶಾಂತವಾಗಿ ಹೇಳಿದ, ಹೌದು ತಂದೆ. ಅದನ್ನು ಕೇಳಿ ಹಿರಣ್ಯಕಶಿಪು ಆ ಕಂಬವನ್ನು ಹೊಡೆದ. ಆ ಕ್ಷಣದಲ್ಲಿ ಆ ಕಂಬದಿಂದ ಭಯಾನಕ ರೂಪದಲ್ಲಿ ನರಸಿಂಹಸ್ವಾಮಿ ಪ್ರತ್ಯಕ್ಷರಾದರು. ಅವರ ರೂಪ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ. ಅವರು ಹಿರಣ್ಯಕಶಿಪುವನ್ನು ಹಿಡಿದುಕೊಂಡು ಸಂಜೆಯ ಸಮಯದಲ್ಲಿ, ಅಂದರೆ ಹಗಲಲ್ಲ ರಾತ್ರಿಯಲ್ಲ, ಅರಮನೆಯ ಬಾಗಿಲಲ್ಲಿ, ಅಂದರೆ ಒಳಗೂ ಅಲ್ಲ ಹೊರಗೂ ಅಲ್ಲ, ತನ್ನ ಮಡಿಲಲ್ಲಿ ಇಟ್ಟುಕೊಂಡು, ಅಂದರೆ ಭೂಮಿಯ ಮೇಲೂ ಅಲ್ಲ ಆಗಸದಲ್ಲೂ ಅಲ್ಲ, ಯಾವ ಆಯುಧವನ್ನು ಬಳಸದೆ ತಮ್ಮ ಉಗುರುಗಳಿಂದ ಕೊಂದರು. ಹೀಗೆ ಬ್ರಹ್ಮದೇವರ ವರವನ್ನು ಮೀರಿ ಅವನನ್ನು ನರಸಿಂಹಸ್ವಾಮಿ ಸಂಹರಿಸಿದರು. ಆದರೂ ಕೂಡ ನರಸಿಂಹಸ್ವಾಮಿಯ ಕೋಪ ಕಡಿಮೆಯಾಗಲಿಲ್ಲ. ಅವರ ಉಗ್ರ ರೂಪ ನೋಡಿ ದೇವತೆಗಳು ಕೂಡ ಭಯಭೀತರಾದರು. ಆ ಸಮಯದಲ್ಲಿ ಪ್ರಹ್ಲಾದ ಹೋಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥಿಸಿದ. ಪ್ರಹ್ಲಾದನ ಭಕ್ತಿಯನ್ನು ನೋಡಿ ನರಸಿಂಹಸ್ವಾಮಿ ಶಾಂತವಾದರು ಮತ್ತು ಅವನಿಗೆ ಆಶೀರ್ವಾದ ಕೊಟ್ಟರು. ನಂತರ ಪ್ರಹ್ಲಾದ ಒಳ್ಳೆಯ ರಾಜನಾಗಿ ರಾಜ್ಯವನ್ನಾಳಿದ. ಈ ಕತೆ ನಮಗೆ ನಿಜವಾದ ಭಕ್ತಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ದೇವರು ಭಕ್ತರನ್ನು ಯಾವಾಗಲೂ ರಕ್ಷಿಸುತ್ತಾರೆ. ಅಹಂಕಾರ ಕೊನೆಗೊಂದು ದಿನ ನಾಶವಾಗುತ್ತದೆ ಎಂದು ತಿಳಿಸುತ್ತದೆ. ಈ ಎರಡು ಕತೆಗಳಲ್ಲಿ ಧ್ರುವ ತಪಸ್ಸಿನಿಂದ ದೇವರನ್ನು ಗೆದ್ದ. ಪ್ರಹ್ಲಾದ ಭಕ್ತಿಯಿಂದ ದೇವರನ್ನು ತನ್ನ ಬಳಿ ಕರೆಸಿಕೊಂಡ. ಈ ಎರಡು ಕತೆಗಳು ಹೇಳುವುದು ಒಂದೇ ಸತ್ಯ. ನಿಜವಾದ ಭಕ್ತಿ ಇದ್ದರೆ ದೇವರು ನಿಮ್ಮ ಬಳಿ ಬರುತ್ತಾರೆ ಎಂದು. ಸ್ನೇಹಿತರೆ, ವಿಷ್ಣು ಪುರಾಣ 2ನೇ ಅಧ್ಯಾಯದಲ್ಲಿ ನಾವಿಂದು ತಿಳಿದುಕೊಂಡದ್ದು ಧ್ರುವನ ತಪಸ್ಸು, ಧ್ರುವತಾರೆಯ ರಹಸ್ಯ, ಪ್ರಹ್ಲಾದನ ಭಕ್ತಿ, ನರಸಿಂಹ ಅವತಾರ. ಆದರೆ ವಿಷ್ಣು ಪುರಾಣದ ಕಥೆಗಳು ಇನ್ನೂ ಹಲವಾರಿದೆ.
ಭಾಗ 3ರಲ್ಲಿ ನಾವು ನೋಡುವುದು ಸೃಷ್ಟಿಯ ಇನ್ನಷ್ಟು ರಹಸ್ಯ, ದೇವರು ಮತ್ತು ಅಸುರರ ಯುದ್ಧ, ಮಹಾವಿಷ್ಣುವಿನ ಮಹಾವತಾರಗಳ ಕಥೆಗಳು, ಬ್ರಹ್ಮಾಂಡದ ಕಾಲಚಕ್ರ. ಈ ಭಾಗ ಇನ್ನೂ ಅದ್ಭುತವಾಗಿರುತ್ತದೆ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಷ್ಣು ಪುರಾಣ 3ನೇ ಭಾಗವನ್ನು ತಪ್ಪದೇ ನೋಡಿ. ಓಂ ನಮೋ ನಾರಾಯಣಾಯ.